ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಕನಸು ಕಿಚನ್ಸ್ಗೆ ಎಲ್ರಿಗೂ ಕೂಡ ಸ್ವಾಗತ. ನಾನಿವತ್ತು ಹಬ್ಬಗಳಿಗೆ ಸ್ಪೆಷಲಾಗಿ ಮಾಡುವಂತಹ ರವೆ ಉಂಡೆ ರೆಸಿಪಿಯನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಈಸಿಯಾಗಿ ಮಾಡ್ಬೋದು ಈ ರವೆ ಉಂಡೆಯನ್ನು. ಇದ್ರೆ ಬನ್ನಿ ನೋಡೋಣ ರವೆ ಉಂಡೆಯನ್ನು ಈಸಿಯಾಗಿ ಪರ್ಫೆಕ್ಟಾಗಿ ಹೇಗೆ ಮನೆಯಲ್ಲೇ ಮಾಡೋದು ಅಂತ. ನಾನಿಲ್ಲಿ ಉಪ್ಪಿಟ್ಟು ರವೆಯನ್ನು ತೊಗೊಂಡಿದ್ದೀನಿ. ಮಾಮೂಲಿ ಉಪ್ಪಿಟ್ಟು ಮಾಡೋದಕ್ಕೆ ಯೂಸ್ ಮಾಡ್ತೀವಲ್ಲ ಆ ರವೆಯನ್ನು ತೊಗೊಂಡಿದ್ದೀನಿ. ನಂತರ ಈಗ ಒಂದು ಕಡಾಯಲ್ಲಿ 1 ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಹಾಕ್ಕೊಂಡು ಡ್ರೈ ಫ್ರೂಟ್ಸ್ನೆಲ್ಲ ರೋಸ್ಟ್ ಮಾಡ್ಕೋಬೇಕಾಗುತ್ತೆ. ನಾನಿಲ್ಲಿ ದ್ರಾಕ್ಷಿ, ಗೋಡಂಬಿ ಮತ್ತು ಬಾದಾಮಿಯನ್ನು ತೊಗೊಂಡಿದ್ದೀವಿ. ಬಾದಾಮಿಯನ್ನು ಸ್ವಲ್ಪ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಒಂದು 2-3 ಪೀಸಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಈ ಡ್ರೈ ಫ್ರೂಟ್ಸ್ನೆಲ್ಲ ಕ್ಲೀನಾಗಿ ಫ್ರೈ ಮಾಡಿಕೊಂಡು ಒಂದು ಪ್ಲೇಟ್ಗೆ ತಕ್ಕೊಳ್ಳಿ. ಕ್ಲೀನಾಗಿ ಫ್ರೈ ಆಗಬೇಕು. ದ್ರಾಕ್ಷಿ ಎಲ್ಲ ಕ್ಲೀನಾಗಿ ಉಬ್ಬಿ ಬರಬೇಕು. ಹಾಗೆ ಡ್ರೈ ಫ್ರೂಟ್ಸ್ ಕ್ಲೀನಾಗಿ ರೋಸ್ಟ್ ಆಗಿದೆ ಅಂತ ಅರ್ಥ. ನೋಡಿ, ಈಗ ಆಲ್ಮೋಸ್ಟ್ ಎಲ್ಲ ರೋಸ್ಟ್ ಆಗಿದೆ. ನಾನು ಇದನ್ನೆಲ್ಲ ಒಂದು ಪ್ಲೇಟ್ಗೆ ಶಿಫ್ಟ್ ಮಾಡ್ಕೋತಾ ಇದ್ದೀನಿ. ನಂತರ ನಾನೀಗ ಅದೇ ಬಾಣಲಿಯಲ್ಲಿ ಇನ್ನೊಂದು ಸ್ಪೂನು ತುಪ್ಪವನ್ನು ಹಾಕ್ಕೊಂಡು ಉಪ್ಪಿಟ್ಟು ರವೆ ಏನು ತೊಗೊಂಡಿದ್ದೆ ಅಲ್ವ, ನಾನು ಆ ರವೆಯನ್ನು ಹಾಕ್ಕೊಂಡಿದ್ದೀನಿ. ಇದೇ ಮೇಯ್ನ್ ಪ್ರೊಸೀಜರ್. ಇದರಲ್ಲಿ ನೀವು ರವೆಯನ್ನು ಎಷ್ಟು ಕ್ಲೀನಾಗಿ ಹುರ್ಕೋತಿರೋ ಅಷ್ಟು ಚೆನ್ನಾಗಿ ನಿಮ್ಮ ರವೆ ಉಂಡೆ ಬರುತ್ತೆ. ಈ ಅರ್ಧ ರವೆಯನ್ನು ಹುರ್ಕೊಂಡ್ರೆ ಅದು ಹಸಿ ಹಸಿ ಅನಿಸುತ್ತೆ. ಮತ್ತು ರವೆ ಉಂಡೆ ನೀವು ಒಂದಿನನೂ ಕೂಡ ಇಟ್ಟು ತಿನ್ನೋದಕ್ಕಾಗಲ್ಲ, ಅಷ್ಟು ಬೇಗ ಹಾಳಾಗುತ್ತೆ. ಟೇಸ್ಟ್ ಕೂಡ ಇರಲ್ಲ, ಹಸುಗ್ಲು ಅನಿಸುತ್ತೆ ತಿನ್ನೋದಕ್ಕೆ. ಹಾಗಾಗಿ ರವೆಯನ್ನು ಏನಿಲ್ಲ ಅಂದರೂ 10-15 ನಿಮಿಷ ಮೀಡಿಯಮ್ ಫ್ಲೇಮ್ನಲ್ಲಿ ಹೀಗೆ ಹುರ್ಕೋಬೇಕಾಗುತ್ತೆ. ನೋಡಿ, ಕ್ಲೀನಾಗಿ ಹುರ್ಕೊಂಡಷ್ಟು ರವೆ ಉಂಡೆ ತುಂಬಾ ಚೆನ್ನಾಗಿ ಬರುತ್ತೆ. ನೀವು ನೋಡ್ತಾ ಇರ್ಬೋದು, ರವೆ ಸ್ವಲ್ಪ ಮೆತ್ತ ಅಂತ ಅನ್ನಿಸ್ತಿದೆ ಬಾಣಲಿಯಲ್ಲಿ ನೋಡೋದಕ್ಕೆ. ಪೂರ್ತಿಯಾಗಿ ಆದಮೇಲೆ ನೋಡಿ ಯಾವ ರೀತಿ ಕಾಣುತ್ತೆ. ಸ್ವಲ್ಪ ತೀರಾ ಒಣಗಿರುವಂತಹ ಮರಳು ರೀತಿಯಾಗಿ ಕಾಣಬೇಕು. ಆಗ ರವೆ ಪೂರ್ತಿಯಾಗಿ ಹುರ್ಕೊಂಡಾಗಿದೆ ನಾವು ಅಂತ ಅರ್ಥ. ಒಂದು ಸಲ ಮುಟ್ಟಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ನಾನು ರವೆಯೆಲ್ಲ ಕ್ಲೀನಾಗಿ ಹುರ್ಕೊಂಡು ತೆಗೆದಿಟ್ಕೊಂಡಿದ್ದೀನಿ. ಈಗ ಇನ್ನೊಂದು ಬಾಣಲಿಯಲ್ಲಿ ಸ್ವಲ್ಪ ಒಣ ಕೊಬ್ಬರಿಯನ್ನು ಹಾಗೆ ಫ್ರೈ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ಳಿ ಅಷ್ಟೇ, ಜಾಸ್ತಿ ಏನು ರೋಸ್ಟ್ ಆಗೋದು ಬೇಡ. ನಂತರ ಈಗ ಈ ಕೊಬ್ಬರಿಯನ್ನು ಕೂಡ ನಾನು ರವೆ ಎಲ್ಲ ಹುರಿದಿಟ್ಕೊಂಡಿದ್ದೆ ಅಲ್ವಾ, ಅದೇ ಬಾಣಲಿಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನಂತರ ಡ್ರೈ ಫ್ರೂಟ್ಸನ್ನು ಕೂಡ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಏಲಕ್ಕಿ ಪೌಡರನ್ನು ಕ್ಲೀನಾಗಿ ಕ್ರಷ್ ಮಾಡಿ ಹಾಕ್ಕೊಳ್ಳಿ. ಇದೇ ಮೇನ್ ಟೇಸ್ಟ್ ಕೊಡುತ್ತೆ. ಕೊಬ್ಬರಿ ಮತ್ತು ಏಲಕ್ಕಿ ಪೌಡರು ರವೆ ಉಂಡೆಗೆ ತುಂಬಾ ಟೇಸ್ಟು ಕೊಡುತ್ತೆ. ಈಗ ನಂತರ ನಾನಿಲ್ಲಿ ಸಕ್ಕರೆಯನ್ನು ಹಾಕ್ಕೊಂಡಿದ್ದೀನಿ. ನಾನು ಹಾಕ್ಕೊಂಡಿರೋಂಥ ಸಕ್ಕರೆ ತುಂಬಾ ಸಣ್ಣದಾಗಿದೆ. ಹಾಗಾಗಿ ನಾನು ಇದನ್ನು ರುಬ್ಕೊಂಡಿಲ್ಲ. ತೀರಾ ದಪ್ಪ ಸಕ್ಕರೆ ಇರೋರು ಒಂದು ಸಲ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಒಂದು ಸಲ ಆನ್ ಆಫ್ ಮಾಡಿಕೊಂಡು ತರಿಯಾಗಿ ಸಕ್ಕರೆಯನ್ನು ರುಬ್ಕೊಂಡು ಹಾಕೊಂಡ್ರೂ ಕೂಡ ಚೆನ್ನಾಗಿರುತ್ತೆ. ನಾನು ತೊಗೊಂಡಿರುವಂಥ ಸಕ್ಕರೆ ತುಂಬಾ ಸಣ್ಣದಾಗಿದೆ, ಹಾಗಾಗಿ ನಾನು ರುಬ್ಕೊಂಡಿಲ್ಲ, ಹಾಗೆಯೇ ಹಾಕ್ಕೊಂಡಿದ್ದೀನಿ. ನೋಡಿ, ಈಗ ಎಲ್ಲವನ್ನು ಹಾಕ್ಕೊಂಡು ಕ್ಲೀನಾಗಿ ಒಂದು ಸಲ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ರವೆ ಪೂರ್ತಿ ತಣ್ಣಗಾಗೋವರೆಗೂ ಏನು ಬಿಡೋದು ಬೇಡ. ಸ್ವಲ್ಪ ಉಗುರು ಬೆಚ್ಚಿರುವಾಗ ಈ ರವೆ ಉಂಡೆಯನ್ನು ನಾವು ಮಾಡ್ಕೋಬೋದು. ಈಗ ನೋಡಿ, ನಾನು ಎಲ್ಲವನ್ನು ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ಒಂದು ಸಣ್ಣ ಲೋಟದಲ್ಲಿ, ಟೀ ಕುಡಿಯೋಂಥ ಒಂದು ಸಣ್ಣ ಲೋಟದಲ್ಲಿ 1 ಗ್ಲಾಸಷ್ಟು ನಾನು ಹಾಲನ್ನು ಹಾಕ್ಕೊಂಡಿದ್ದೀನಿ. ಹಾಲು ಕೂಡ ತುಂಬ ಬಿಸಿ ಇರಬಾರ್ದು. ಬಿಸಿ ಆಗಿರೋ ಹಾಲು ಸ್ವಲ್ಪ ಬೆಚ್ಚಗಾಗೋವರೆಗೂ ತಣ್ಣ ಮಾಡಿಕೊಂಡು ನಂತರ ಈ ರವೆಗೆ ಹಾಕ್ಕೋಬೇಕು. ನೀವು ತೀರಾ ಬಿಸಿ ಹಾಲು ಹಾಕ್ಕೊಂಡ್ರೂ ಕೂಡ ಕಲಸೋದಕ್ಕೆ ಹಿಂಸೆ ಆಗುತ್ತೆ. ಹಾಗಾಗಿ ಮೀಡಿಯಮ್ ಆಗಿ ಇರಬೇಕು ಬಿಸಿ. ಆಗ ಹಾಕ್ಕೊಂಡು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ 1 ಲೋಟ ಹಾಲು ನಮಗಿಲ್ಲಿ ರವೆ ಉಂಡೆಗೆ ಸಾಕಾಗೋದಿಲ್ಲ. ನಾನು ನಿಮಗೆ ತೋರಿಸ್ತೀನಿ ನೋಡಿ. ಈ ರೀತಿ ಏನಾದರೂ ಬಿಚ್ಕೊತ್ತು ಅಂದರೆ ರವೆ ಉಂಡೆಗೆ ಹಾಲು ಸಾಕಾಗಿಲ್ಲ ಅಂತಲೇ ಅರ್ಥ. ನೋಡಿ, ಕೈಲಿ ಇಟ್ಕೊಂಡ್ರೆ ಸಾಕು, ಈಗ ಮುರಿದು ಬಿದ್ದೋಯ್ತು. ಹಾಗಾಗಿ ನಂತರ ನಾನೀಗ ಇನ್ನೊಂದು ಅರ್ಧ ಅಥವಾ 1/4 ಲೋಟದಷ್ಟು ಇನ್ನು ಸ್ವಲ್ಪ ಹಾಲನ್ನು ಹಾಕ್ಕೊಂಡಿದ್ದೀನಿ. ಇಷ್ಟು ಪ್ರಮಾಣ ಸಾಕಾಗುತ್ತೆ. ನೋಡಿ, ಅಷ್ಟು ರವೆಗೆ 1-1.25 ಲೋಟ ಆಗೋಷ್ಟು ಹಾಲು ಬೇಕಾಗುತ್ತೆ ನಮಗಿಲ್ಲಿ. ಜಾಸ್ತಿ ಹಾಲು ಕೂಡ ಇದಕ್ಕೇನು ಬೇಕಾಗೋದಿಲ್ಲ. ನೋಡಿ, ಈಗ ಕರೆಕ್ಟಾಗಿದೆ. ನಾನು ಕಟ್ಟಿ ತೋರಿಸ್ತೀನಿ ನಿಮಗೆ. ಒಂದು ರವೆ ಉಂಡೆನ 2 ಕೈನೂ ಕೂಡ ಈ ರೀತಿ ಯೂಸ್ ಮಾಡಿಕೊಂಡು ಕಟ್ಟಿದರೆ ರವೆ ಉಂಡೆ ತುಂಬಾ ಚೆನ್ನಾಗಿ ಬರುತ್ತೆ. ರೌಂಡಾಗಿ ಈ ರೀತಿಯಾಗಿ ಕ್ಲೀನಾಗಿ ಪ್ರೆಸ್ ಮಾಡಿ ಈ ರವೆ ಉಂಡೆಯನ್ನು ಕಟ್ಕೊಳ್ಳಿ. ನೋಡಿ, ನೀವು ಎಷ್ಟು ಇದು ಮಾಡಿದರೂ ಕೂಡ ಇದು ಒಡೆದೋಗೋದಿಲ್ಲ. ಈಗಾದರೆ ಆಗ ನೋಡಿ, ಸುಮ್ಮನೆ ಕೈಲಿ ಇಟ್ಕೊಂಡ್ರೆ ಸಾಕು, ಒಡೆದೋಯ್ತು. ಈಗ ನೋಡಿ, ಪರ್ಫೆಕ್ಟಾಗಿದೆ. ಹಾಗಾಗಿ ಈಗ ಸರಿಯಾಗಿದೆ ಅಂತ ಅರ್ಥ. ಹಾಲಿನ ಪ್ರಮಾಣ ಕೂಡ ನಾವು ಸರಿಯಾಗಿ ಹಾಕ್ಕೊಂಡಿದ್ದೀವಿ. ಈಗ ನಾನು ಎಲ್ಲ ರವೆ ಉಂಡೆಗಳನ್ನು ಕೂಡ ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ. ನೋಡಿದ್ರಿ ಅಲ್ವಾ ಎಷ್ಟು ಸಿಂಪಲ್ಲಾಗಿ ಈ ರವೆ ಉಂಡೆಯನ್ನು ಮಾಡ್ಬೋದು ಅಂತ. ನಾನು ಹೇಳಿದ ಕ್ರಮದಲ್ಲೇ ಇದೇ ರೀತಿಯಾಗಿ ನೀವು ಕೂಡ ರವೆ ಉಂಡೆಯನ್ನು ಮಾಡಿ. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಮಕ್ಕಳಿಗೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಹಬ್ಬಗಳಿಗೆ ಈ ರೀತಿ ಮಾಡಿ ಮನೆಯವ್ರಿಗೆಲ್ರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ನೋಡಿದ್ರಿ ಅಲ್ವಾ ಎಷ್ಟು ಈಸಿಯಾಗಿ ಈ ರೀತಿ ರವೆ ಉಂಡೆಯನ್ನು ಮಾಡ್ಬೋದು ಅಂತ. ಯಾರಿಗೆಲ್ಲ ನಾನು ಮಾಡಿರುವಂತಹ ಈ ರವೆ ಉಂಡೆ ರೆಸಿಪಿ ಇಷ್ಟ ಆಗಿದೆಯೋ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.